ಬಳಸ್ಕೊಳ್ತಿದ್ದೀರಾ ಅಂತ ಒಂದು ಸುದ್ದಿ ಓಡಾಡ್ತಿದೆ. ಪ್ರೇಮು ಎಷ್ಟು ಖರ್ಚು ಮಾಡ್ತಾರಂತೆ ಒಂದು ಪ್ರೆಸ್ ಮೀಟಿಂಗಿಗೆ ಅಲ್ಲೂ ಕೇಳಿ ಅಲ್ಲಿ ಕೇಳಬೇಕು ನೀವು. ಈ ಸಿನಿಮಾದಲ್ಲಿ ಇವ್ರನ್ನ ತರಿಸಿ ನಾನು KVN ಅವರು ಒಳ್ಳೆ ಕಾಲ ಒಳ್ಳೆ ದುಡ್ಡಿದೆ. ಒಂದು ನಿಮಿಷ ಅವರು ಮಧ್ಯದಲ್ಲಿ ಮಾತಾಡಬೇಕಾದ್ರೆ ಇಟ್ ಇಸ್ ನಾಟ್ ಕ್ಯೂರಿಯಾಸಿಟಿ ಕರ್ಮಡಿ ಅದು ಇಲ್ಲ. ನಾವು ಬೇರೆ ಪಿಕ್ಚರ್ ಬಗ್ಗೆ ನಾನು ಈ ವೇದಿಕೆ ಮಾತಾಡೋಣ. ಸುದೀಪ್ ಪ್ರವೀಣ್ ಅಂತ ಈ 47 ಔಟ್ಲುಕ್ ಅದ್ಭುತವಾಗಿದೆ. ನನ್ನ ಪ್ರಶ್ನೆ ಏನಂದ್ರೆ, ಡಿಸೆಂಬರ್ ಸಿನಿಮಾನ ತೆರೆ ತರ್ತಿದ್ದೀವಿ ಅಂತ ಹೇಳ್ತಿದ್ದೀರಾ. ಸೊ ದೊಡ್ಡ ದೊಡ್ಡ ಬ್ಯಾನರ್ ಆಗಿರ್ಬೋದು, ದೊಡ್ಡ ದೊಡ್ಡ ಚಿತ್ರನಟರ ಸಿನಿಮಾಗಳು ಮಿನಿಮಮ್ 1 ರಿಂದ 1.5 ವರ್ಷ ತಗೊಳುತ್ತೆ ಒಂದು ತೆರೆ ಬರ್ಬೇಕಾದ್ರೆ. ಪ್ರಮೋಷನ್ ಆಗಿರ್ಬೋದು, ಪ್ರೊಡಕ್ಷನ್ ವರ್ಕ್ ಆಗಿರ್ಬೋದು, ಆ ಥರದ್ದು ಇಷ್ಟು ಬೇಗ ತರಲಿಕ್ಕೆ ಸಾಧ್ಯನಂತ. ಎರಡನೇ ಪ್ರಶ್ನೆ ಏನಂದ್ರೆ, ಸುದೀಪ್ ಸರ್ ಆಡುಕೂಟದ ಸೋಪಿಲ್ಲ, ಸುದೀಪ್ ಸರ್ ನುಗ್ಗದ ಕ್ಷೇತ್ರವಿಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ನಟನೆ, ನಿರೂಪಣೆ, ಕಾರ್ಯಸಿಂಗ್ ಆಗಿರ್ಬೋದು, ಕ್ರಿಕೆಟ್ ಆಗಿರ್ಬೋದು, ಎಲ್ಲ ಕ್ಷೇತ್ರದಲ್ಲೂ ಇದ್ದೀರಾ. ಈಗ ಬಿಗ್ ಬಾಸ್ ಎಲ್ಲ ಶುರು ಆಗ್ತಿದೆ. ಟೈಮ್ ಹೇಗೆ ಮ್ಯಾನೇಜ್ ಮಾಡ್ತೀರಾ ಎಲ್ಲ ಕಡೆ? ಯಾಕಂದ್ರೆ ನೀವು ಹೇಳಿದ್ದೀರಾ ಔಟ್ ಆಫ್ ಸ್ಟೇಟ್ ಅಲ್ಲಿ ಶೂಟಿಂಗ್ ಆಗ್ತಿದೆ ಅಂತ. ಬಿಗ್ ಬಾಸ್ ಕೂಡ ಕರ್ನಾಟಕದಲ್ಲಿ ಶುರು ಆಗ್ತಿದೆ. ಟೈಮ್ ಮ್ಯಾನೇಜ್ಮೆಂಟ್ ಹೆಂಗೆ ಸಾಧ್ಯ? ಇವೆಲ್ಲವನ್ನು ಚಾಲೆಂಜ್ ಹೆಂಗೆ ಎದುರಿಸ್ತೀರಾ? ನೋಡಿ, ಒಪ್ಕೊಂಡಿದ್ದೀವಿ ಅಂದಮೇಲೆ ಮಾಡಲೇಬೇಕು. ಮಾಡೋಕ್ಕಾಗಿರೋದು ಒಪ್ಕೊಂಡಿದ್ದೀವಿ. ಆ್ಯಂಡ್ ಈ ಸಿನಿಮಾ ನಾನು ಈ ವರ್ಷ ಬಿಡುಗಡೆ ಮಾಡೋ ಪ್ರಯತ್ನ ಮಾಡಬೇಕು ಅಂತ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಇದು ಹಠಾತ್ ಏನು ರೆಕಾರ್ಡ್ ಕ್ರಿಯೇಟ್ ಮಾಡೋದಕ್ಕಲ್ಲ, ಅವಶ್ಯಕತೆ ಇದೆ. ನಮ್ಮ ಸಿನಿಮಾ ಈ ವರ್ಷ ಬರಬೇಕು, ಚಿತ್ರರಂಗದ ಒಂದು ಸಿನಿಮಾ ಬೇಕು. ಹಾಗಾಗಿ ನಾನು ಬೇರೆಯವ್ರು ಮಾಡೋದಲ್ಲ, ಒಳ್ಳೊಳ್ಳೆ ದೊಡ್ಡ ದೊಡ್ಡ ಸಿನಿಮಾಗಳ ಬಗ್ಗೆ ಮುಂಚೆ ಬರ್ತಾರೆ ಕನ್ನಡ ಚಿತ್ರರಂಗದಲ್ಲಿ, ಅದರೊಟ್ಟಿಗೆ ನಮ್ಮದು ಇರಲಿ. ಆಮೇಲೆ ಇಡೀ ವರ್ಷ ಒಂದು ಸಿನಿಮಾ ಇಲ್ಲದೆ ಬಿಡುಗಡೆ ಆಗದೆ ಇರೋದಕ್ಕೆ ನೋಡೋದಕ್ಕೆ, ನನ್ನ ಸಿನಿಮಾ ಬಿಡುಗಡೆ ಆಗಿರೋದು ನೋಡೋದಕ್ಕೆ ನನಗೆ ಇಷ್ಟ ಆಗಲ್ಲ. ಓಡ್ತಲೇ ಇರಲಿ, ಸೆಕೆಂಡ್ ಅಟ್ಲೀಸ್ಟ್ ಒಂದು ಸಿನಿಮಾ ಬಿಡುಗಡೆ ಆಗುತ್ತೆ ಆ ಶತಕರಂಗದಲ್ಲಿದೆ. ಐ ವಾಂಟ್ ಟು ದಟ್. ಇನ್ಫ್ಯಾಕ್ಟ್ ನಿಮ್ಗೆ ಗೊತ್ತಿಲ್ಲ, ಜುಲೈ 2023 ಸಿನಿಮಾನ ಸ್ಟಾರ್ಟ್ ಮಾಡಿದಾಗ ಮ್ಯಾಕ್ಸ್ ಆ್ಯಕ್ಚುಲಿ 2023 ಡಿಸೆಂಬರಲ್ಲಿ ಬಿಡುಗಡೆ ಆಗಬೇಕು ಅನ್ನೋ ಹಂತದಲ್ಲೇ ಹೋದ್ವಿ. ಬೈ ಸೆಪ್ಟೆಂಬರ್ ಅಕ್ಟೋಬರ್ ಮಿಡ್ ನವೆಂಬರ್ ಬಿಗಿನಿಂಗ್ ಅಲ್ಲಿ ವಿ ಹ್ಯಾಡ್ ಫಿನಿಶ್ಡ್ ಆಲ್ಮೋಸ್ಟ್ 80% ಆಫ್ ಡೇ ಆ್ಯಂಡ್ ನೈಟ್ ಕೆಲಸ ಮಾಡಿದ್ದೀವಿ. ಬಟ್ ಅನ್ಫಾರ್ಚುನೇಟ್ಲಿ ಆ ಟೈಮಲ್ಲಿ ಚೆನ್ನೈ ಫ್ರೆಂಡ್ಸ್ ಆಯಿತು, ಎಲ್ಲ ಆಗಿ ಸುಮಾರು ಸೆಟ್ಮೆಂಟ್ ಹಾಳಾಯಿತು. ಊರಲ್ಲಿ ಯಾರು ಬರಲ್ಲ. ಆಮೇಲೆ ವಾಪಸ್ ಶೂಟಿಂಗ್ ಸ್ಟಾರ್ಟ್ ಮಾಡಬೇಕು ಅಂತ ಎಷ್ಟೋ ಜನ ಡೇಟ್ಸ್ ಪ್ರಾಬ್ಲಮ್ ಆಯಿತು. ಹಾಗಾಗಿ ಎಲ್ಲೆಲ್ಲೋ ಹೊರಟೈತೆ ಸ್ವಲ್ಪ, ಇಲ್ಲಾಂದ್ರೆ ಒಳ್ಳೆ ಮಾತಾಡೋದು. ದಿಸ್ ಇಸ್ ಅಫ್ಕೋರ್ಸ್ ನೀವು ಹೇಳೋಕೆ ಇಟ್ ಈಸ್ ಅನ್ ಇಂಪಾಸಿಬಲ್ ಟಾಸ್ಕ್. ಬಟ್ ನಾನು ಹೇಳಿದ ಹಾಗೆ ಪ್ರತಿಯೊಬ್ಬರು ಇವರು ಸೇಮ್ ಪೇಜ್ ಆ್ಯಂಡ್ ವರ್ಕಿಂಗ್ ಒಂದೇ ಸ್ಪೀಡಲ್ಲಿ ಕೆಲಸ ಮಾಡಿದ್ರೆ ವಿ ಕ್ಯಾನ್.